ಧರ್ಮಸ್ಥಳ ದೂರು ಮೂರನೇ ದಿನವೂ ಸಿಗದ ಮಾನವ ಅವಶೇಷಗಳು. ಕಾರ್ಯಾಚರಣೆಯಲ್ಲಿ ದೊರೆತ ಇತರ ಮಹತ್ವದ ಸುಳಿವುಗಳೇನು? ಪ್ರಣಬ್ ಮೊಹಾಂತಿ ವರ್ಗಾವಣೆ ವಿವಾದ ತನಿಖೆ ಹಾದಿ ತಪ್ಪಿಸುವ ಪ್ರಯತ್ನನ? ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿರುವ ಧರ್ಮಸ್ಥಳದಲ್ಲಿ ನಡೆದಿದೆ ಎನ್ನಲಾಗಿರುವಂತಹ ಸಾಮೂಹಿಕ ಹೂಳುವಿಕೆ ಆರೋಪ ಪ್ರಕರಣದ ತನಿಖೆಯ ಮೂರನೇ ದಿನವಾದ ಬುಧವಾರ ಹಲವು ನಾಟಕೀಯ ಮತ್ತೆ ಮಹತ್ವದ ಬೆಳವಣಿಗೆಗಳಿಗೆ ಸಾಕ್ಷಿಯಾಯಿತು. ಒಂದ್ ಕಡೆಗೆ ದೂರುದಾರ ಗುರುತಿಸಿದಂತಹ ಸ್ಥಳಗಳಲ್ಲಿ ಕಾರ್ಯಾಚರಣೆ ಮುಂದುವರೆದು ಯಾವುದೇ ಅಸ್ಥಿಪಂಜರ ಪತ್ತೆ ಆಗದೇ ಇದ್ರೂ ಈ ಹಿಂದೆ ಅಗದಿದ್ದಂತಹ ಸ್ಥಳದಲ್ಲಿ ಮಹತ್ವದ ಸಾಕ್ಷ್ಯಗಳು ಸಿಕ್ಕಿರೋದ್ರ ಬಗ್ಗೆ ಮಾಹಿತಿ ಬಹಿರಂಗಗೊಂಡಿದೆ. ಮತ್ತೊಂದ್ ಕಡೆ ತನಿಖೆ ನೇತೃತ್ವ ವಹಿಸಿರುವಂತಹ ಎಸ್ಐಟಿ ಮುಖ್ಯಸ್ಥ ಪ್ರಣಬ್ ಮೊಹಾಂತಿ ಅವರ ಕೇಂದ್ರ ಸೇವಾ ವರ್ಗಾವಣೆಯ ಸುದ್ದಿ ತನಿಖೆಯ ಭವಿಷ್ಯದ ಬಗ್ಗೆ ಗಂಭೀರ ಅನುಮಾನಗಳನ್ನು ಹುಟ್ಟುಹಾಕಿದೆ. ದಿನವಿಡೀ ನಡೆದ ಉತ್ಖನನ, ನಿರಾಸೆ ಮತ್ತು ನಿರೀಕ್ಷೆ. ಬುಧವಾರ ಬೆಳಗ್ಗೆ 10 ಗಂಟೆಗೆ ದೂರುದಾರ ತನ್ನ ವಕೀಲರೊಂದಿಗೆ ಬೆಳ್ತಂಗಡಿಯ ಎಸ್ಐಟಿ ಕಚೇರಿಗೆ ಹಾಜರಾದರು. ನಂತರ ಎಸ್ಐಟಿ ಅಧಿಕಾರಿಗಳಾದ ಐಪಿಎಸ್ ಅನುಚೇತ್, ಐಪಿಎಸ್ ಜಿತೇಂದ್ರ ಕುಮಾರ್ ದಯಂ, ಎಸ್ಪಿ ಸೈಮನ್, ಪುತ್ತೂರು ಎಸಿ ಸ್ಟೆಲ್ಲಾ ವರ್ಗೀಸ್, ತಹಶೀಲ್ದಾರ್ ಪೃಥ್ವಿ ಸಾನಿಕಂ ಹಾಗೆ ವಿಧಿವಿಜ್ಞಾನ ತಜ್ಞರ ಬೃಹತ್ ತಂಡದೊಂದಿಗೆ ನೇತ್ರಾವತಿ ಸ್ನಾನಘಟ್ಟದ ಬಳಿ ಕಾರ್ಯಾಚರಣೆಯನ್ನು ಆರಂಭಿಸಲಾಯಿತು. ದೂರುದಾರ ಗುರುತಿಸಿದಂತಹ ಎರಡನೇ ಸ್ಥಳದಲ್ಲಿ ಅಗೆತ ಆರಂಭಿಸಲಾಯಿತು. ಅರಣ್ಯ ಇಲಾಖೆಯ ನಿಯಮಗಳ ಪ್ರಕಾರ ಹಿಟಾಚಿ ಬಳಕೆಗೆ ಅನುಮತಿ ಇಲ್ಲದ ಕಾರಣ ಕಾರ್ಮಿಕರ ಸಹಾಯದಿಂದನೇ ಉತ್ಖನನ ನಡೆಸಲಾಯಿತು. ಮಧ್ಯಾಹ್ನದವರೆಗೆ ನಡೆದಂತಹ ಕಾರ್ಯಾಚರಣೆಯಲ್ಲಿ ಯಾವುದೇ ಕಳೆಬರಹಗಳು ಅಥವಾ ಕುರುಹುಗಳು ಪತ್ತೆ ಆಗಲಿಲ್ಲ. ಬಳಿಕ ಮೂರನೇ ಸ್ಥಳದಲ್ಲಿ ಅಗೆತ ನಡೆಸಿದಾಗಲೂ ಫಲಿತಾಂಶ ಶೂನ್ಯವಾಗಿತ್ತು. ಸಂಜೆಯ ವೇಳೆಗೆ ತಂಡವು 4ನೇ ಸ್ಥಳದಲ್ಲಿ ಕಾರ್ಯಾಚರಣೆ ಆರಂಭ ಮಾಡಿದ್ದು ಎಸ್ಐಟಿ ಮುಖ್ಯಸ್ಥ ಡಾಕ್ಟರ್ ಪ್ರಣಬ್ ಮೊಹಾಂತಿ ಅವರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ದಿನದ ಉತ್ಖನನದಲ್ಲಿ ಯಾವುದೇ ಅವಶೇಷಗಳು ಸಿಗದೇ ಇದ್ರೂ ಪ್ರಕರಣದಲ್ಲಿ ಹೊಸ ತಿರುವು ನೀಡುವಂತಹ ಮಾಹಿತಿಯೊಂದು ಬಹಿರಂಗಗೊಂಡಿದೆ. ಕಾಣೆಯಾಗಿದ್ದ ವಿದ್ಯಾರ್ಥಿನಿ ಅನನ್ಯ ಭಟ್ ಅವರ ತಾಯಿ ಸುಜಾತ ಭಟ್ ಅವರ ಪರ ವಕೀಲರು ಬಿಡುಗಡೆ ಮಾಡಿದಂತಹ ಪತ್ರಿಕಾ ಪ್ರಕಟಣೆಯ ಪ್ರಕಾರ ಈ ಹಿಂದೆ ಕಾರ್ಯಾಚರಣೆ ನಡೆಸಿದಂತಹ ಮೊದಲ ಗುರುತಿನ ಸ್ಥಳದಲ್ಲಿ ಸುಮಾರು 2.5 ಅಡಿ ಆಳದಲ್ಲಿ ಹರಿದ ಕೆಂಪು ಬಣ್ಣದ ರವಿಕೆ, ಪ್ಯಾನ್ ಕಾರ್ಡ್ ಹಾಗೆ ಎಟಿಎಂ ಕಾರ್ಡ್ ಪತ್ತೆಯಾಗಿವೆ. ಈ ಕಾರ್ಡ್ಗಳಲ್ಲಿ ಒಂದರ ಮೇಲೆ ಪುರುಷನ ಹೆಸರು ಮತ್ತೆ ಇನ್ನೊಂದರಲ್ಲಿ ಲಕ್ಷ್ಮಿ ಅನ್ನುವಂತ ಹೆಸರಿರೋ ತಿಳಿದು ಬಂದಿದೆ. ಈ ಮಹತ್ವದ ಸುಳಿವು ತನಿಖೆಗೆ ಹೊಸ ದಿಕ್ಕು ನೀಡಿದ್ದು ಎಸ್ಐಟಿ ತಂಡ ಈ ಕುರಿತು ಆಳವಾದ ತನಿಖೆಯನ್ನ ನಡೆಸಲಿದೆ ಅನ್ನುವಂತಹ ಒಂದು ಭರವಸೆಯನ್ನ ವಕೀಲರು ವ್ಯಕ್ತಪಡಿಸಿದ್ದಾರೆ. ಆದ್ರೆ ಈ ಬಗ್ಗೆ ಎಸ್ಐಟಿ ತಂಡ ಯಾವುದೇ ಪ್ರಕಟಣೆ, ಅಧಿಕೃತ ಮಾಹಿತಿಯನ್ನ ನೀಡಿಲ್ಲ. ಈ ಬೆಳವಣಿಗೆ ಹೊರತಾಗಿನೂ ಕಾರ್ಯಾಚರಣೆಯಲ್ಲಿ ಯಾವುದೇ ಮಾನವ ಅವಶೇಷಗಳು ಸಿಗದೇ ಇದ್ರೂ ಸುಜಾತ ಭಟ್ ಅವರು ನಿರಾಶೆಗೊಂಡಿಲ್ಲ. ಬದಲಿಗೆ ಎಸ್ಐಟಿ ತಂಡದ ಸೂಕ್ಷ್ಮತೆ, ಗಂಭೀರತೆ ಮತ್ತೆ ವೃತ್ತಿಪರ ಕಾರ್ಯವೈಖರಿಗೆ ಅವರು ಕೃತಜ್ಞತೆಯನ್ನ ಸಲ್ಲಿಸಿದ್ದಾರೆ. ತನಿಖೆಯು ಸಮರ್ಥರ ಕೈಗಳಲ್ಲಿದೆ ಅನ್ನುವಂತಹ ಒಂದು ವಿಶ್ವಾಸ ತಮಗೆ ಮೂಡಿದ್ದು ಸತ್ಯವನ್ನ ಹೊರತೆಗೆಯುವಂತಹ ನಿಟ್ಟಿನಲ್ಲಿ ತಂಡವು ತೋರ್ತಾ ಇರುವಂತಹ ಬದ್ಧತೆ ಶ್ಲಾಘನೀಯ ಅಂತ ಹೇಳಿದ್ದಾರೆ. ಇನ್ನು ಇದೇ ವೇಳೆ ಸಾಕ್ಷ್ಯ ಸಿಕ್ಕ ಸ್ಥಳದಲ್ಲಿ 5 ವರ್ಷಗಳ ಹಿಂದೆ ಮಣ್ಣಿನ ಅಭಿವೃದ್ಧಿ ಕೆಲಸ ನಡೆದಿದ್ದಾಗಿಯೂ ವಕೀಲರು ಮಾಹಿತಿಯನ್ನ ನೀಡಿದ್ದು, ಪತ್ತೆಯಾದ ಸಾಕ್ಷ್ಯಗಳ ಹಿನ್ನೆಲೆಯಲ್ಲಿ ಅದೇ ಸ್ಥಳದಲ್ಲಿ 10 ಅಡಿಗಳವರೆಗೆ ಆಳವಾಗಿ ಅಗೆಯೋದಕ್ಕೆ ಎಸ್ಐಟಿ ಮುಂದಾಗಿರೋದು ತಮ್ಮ ಭರವಸೆಯನ್ನ ಇಮ್ಮಡಿಗೊಳಿಸಿದೆ ಅಂತ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಪ್ರಣಬ್ ಮೊಹಾಂತಿ ವರ್ಗಾವಣೆ ವಿವಾದ ತನಿಖೆ ಹಾದಿ ತಪ್ಪಿಸುವ ಯತ್ನನ? ತನಿಖೆ ಇಂಥ ನಿರ್ಣಾಯಕ ಹಂತದಲ್ಲಿರುವಾಗಲೇ ಎಸ್ಐಟಿ ಮುಖ್ಯಸ್ಥ ಹಿರಿಯ ಐಪಿಎಸ್ ಅಧಿಕಾರಿ ಪ್ರಣಬ್ ಮೊಹಾಂತಿ ಅವರ ಹೆಸರು ಕೇಂದ್ರ ಸೇವೆಗೆ ಅರ್ಹತೆ ಪಡೆದ 35 ಅಧಿಕಾರಿಗಳ ಪಟ್ಟಿಯಲ್ಲಿರೋದು ತೀವ್ರ ಚರ್ಚೆಗೆ ಗ್ರಾಸಾಗಿದೆ. ಕರ್ನಾಟಕದಿಂದ ಈ ಪಟ್ಟಿಯಲ್ಲಿರುವಂತಹ ಏಕೈಕ ಅಧಿಕಾರಿಯವರಾಗಿದ್ದು, ಈ ಬೆಳವಣಿಗೆಯು ಕೇವಲ ಕಾಕತಾಳೀಯನ ಅಥವಾ ತನಿಖೆಯ ದಿಕ್ಕು ತಪ್ಪಿಸುವಂತಹ ಒಂದು ವ್ಯವಸ್ಥಿತ ಪ್ರಯತ್ನನ ಅನ್ನುವಂತಹ ಪ್ರಶ್ನೆಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇವೆ. ಒಟ್ನಲ್ಲಿ ಎಸ್ಐಟಿ ಕಾರ್ಯಾಚರಣೆಯ ಬಗ್ಗೆ ಸುಜಾತ ಭಟ್ ವಕೀಲರ ಹೇಳಿಕೆ ಆಶಾಕಿರಣ ಮೂಡಿಸಿದ್ರೆ, ಮತ್ತೊಂದು ಕಡೆಗೆ ಎಸ್ಐಟಿ ಮುಖ್ಯಸ್ಥರ ವರ್ಗಾವಣೆಯ ಸುದ್ದಿ ಪ್ರಕರಣದ ಮೇಲೆ ಅನುಮಾನದ ಕರಿಛಾಯೆಯನ್ನ ಮೂಡಿಸಿದೆ. ಸರ್ಕಾರದ ಮುಂದಿನ ನಡೆ ಹಾಗೂ ತನಿಖೆಯ ಗತಿ ಏನಾಗಲಿದೆ ಅನ್ನೋದನ್ನ ಇಡೀ ರಾಜ್ಯನೇ ಕುತೂಹಲದಿಂದ ಎದುರು ನೋಡ್ತಾ ಇದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.